टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದಕ್ಷಿಣ ಕನ್ನಡದಲ್ಲಿ 3 ದಿನಗಳ ಕಾಲ ಭಾರೀ ಮಳೆ ಇರುತ್ತೆ. ಮೇ 23ನೇ ತಾರೀಕು ರೆಡ್ ಅಲರ್ಟ್ ಕೂಡ ಇರುತ್ತೆ. 23ರವರೆಗೂ ಕೂಡ ಕಡಲ್ಕೊರೆತ ಹಿನ್ನೆಲೆ ಅಲರ್ಟ್ಗೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅನ್ನುವಂತ ಸೂಚನೆ ಕೂಡ ಇದೆ. ಪ್ರವಾಸಿಗರು ಕೂಡ ಸಮುದ್ರದ ಬಳಿ ಹೋಗಬಾರದು ಅಂತ ಸೂಚಿಸಿದ್ದಾರೆ. ಸುತ್ತಮುತ್ತಲಿನ ಜನ ಎಚ್ಚರಿಕೆಯಿಂದ ಇರೋದಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅನ್ನೋದಾಗಿ ಆದೇಶಿಸಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಕರಾವಳಿ ಭಾಗದ ಸ್ಥಿತಿಯನ್ನು ವಿವರಿಸಿದ್ದಾರೆ. ಯಾವ ರೀತಿಯಾಗಿದೆ ಅಂತ ಬನ್ನಿ ನೋಡೋಣ. ಮಳೆಗಾಲ ಬಂತು ಅಂದರೆ ಸಾಕು, ಕರಾವಳಿಯಲ್ಲಿ ಕಡಲ್ಕೊರೆತ ಸಮಸ್ಯೆ ತೀವ್ರವಾಗಿರುತ್ತೆ. ಕಳೆದ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಮಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಕಡಲ್ಕೊರೆತೆಯಿಂದ ಸಾಕಷ್ಟು ಹಾನಿಯಾಗಿತ್ತು. ಆದರೆ ಈ ರೀತಿ ಹಾನಿಗೊಳಗಾದಂಥ ಪ್ರದೇಶದಲ್ಲಿ ತುರ್ತು ಕಾಮಗಾರಿ ನಡೆಸುವುದಕ್ಕೆಂದು ಅನುದಾನವೂ ಕೂಡ ಬಿಡುಗಡೆ ಆಗಿತ್ತು. ಆದರೆ ಅನುದಾನ ಬಿಡುಗಡೆಯಾಗಿ 6 ತಿಂಗಳು ಆಗಿದ್ರೂ ಕೂಡ ಇನ್ನೂ ಕೂಡ ಟೆಂಡರ್ ಆಗಿ 1.5 ತಿಂಗಳಾದರೂ ಕೂಡ ಇನ್ನೂ ಕೂಡ ಕೆಲಸ ಕಾರ್ಯಗಳು ಆರಂಭ ಆಗಿಲ್ಲ. ಈ ನಿಟ್ಟಿನಲ್ಲಿ ಅಧಿಕಾರಿಗಳನ್ನು ಸ್ಪೀಕರ್ ಯುಟಿ ಖಾದರ್ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ನಾನೀಗ ಮಂಗಳೂರು ಹೊರವಲಯದ ಸೋಮೇಶ್ವರ ಬಟ್ಟಪಾಡಿ ಕಡಲ ತೀರದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರು ಹೊರವಲಯದ ಅಂದರೆ ಉಳ್ಳಾಲ ತಾಲೂಕಿನ ಸ್ಪೀಕರ್ ಯುಟಿ ಖಾದರ್ ಪ್ರತಿನಿಧಿಸುವಂಥ ಉಳ್ಳಾಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಇರತಕ್ಕಂಥ ಕಡಲ ತೀರ. ಇಲ್ಲಿ ಕಳೆದ ಬಾರಿ ಸಾಕಷ್ಟು ಕಡಲ್ಕೊರೆತೆಯಿಂದ ಸಾಕಷ್ಟು ಹಾನಿಯಾಗಿತ್ತು. ನೀವು ಗಮನಿಸ್ಬೋದು, ಇಲ್ಲಿ ಒಂದು ರಸ್ತೆಯೂ ಕೂಡ ಇತ್ತು, ಆ ಕಡೆ ಮನೆಯೂ ಕೂಡ ಇತ್ತು. ಆದರೆ ಎಲ್ಲವೂ ಕೂಡ ಕಳೆದ ಮಳೆಗಾಲದ ಸಂದರ್ಭದಲ್ಲಿ ಉಂಟಾದಂಥ ಕಡಲ್ಕೊರೆತಕ್ಕೆ ಎಲ್ಲವೂ ಕೂಡ ಧರಾಶಾಹಿಯಾಗಿ ಕೆಳಗೆ ಬಿದ್ದಿತ್ತು. ತೆಂಗಿನ ಮರ ಸೇರಿದಂತೆ ರಸ್ತೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿತ್ತು. ಇಲ್ಲಿ ಈ ಕಡೆ ಗಮನಿಸ್ಬೋದು, ಸಮುದ್ರ ತೀರದಲ್ಲಿ ಈಗೇನು ಹೊಯ್ಗೆ ಕಾಣಿಸ್ತಿದೆ, ಈ ಭಾಗದಲ್ಲಿ ಸಾಕಷ್ಟು ಆಳವಾದಂಥ ಪ್ರದೇಶ ನಿರ್ಮಾಣ ಆಗಿದೆ. ಈಗ ಸದ್ಯಕ್ಕೆ ಅದರ ಮೇಲೆ ಸ್ಯಾಂಡ್ ನಿಂತು ಆ ಒಂದು ಬೀಚ್ ರೀತಿಯಂಥ ಪ್ರದೇಶ ಸೃಷ್ಟಿಯಾಗಿದೆ. ಆದರೆ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಈ ಹೊಯ್ಗೆ ಎಲ್ಲವೂ ಕೂಡ ಮತ್ತೆ ಸಮುದ್ರ ಪಾಲಾಗುತ್ತೆ. ಇಲ್ಲಿ ಕಡಲ್ಕೊರೆತ ಉಂಟಾಗಿ ಈ ಕಡೆ ಕೊರೆತ ಹೆಚ್ಚಾಗ್ತಾನೆ ಬರುತ್ತೆ. ಈ ರೀತಿಯಾಗಿ ಕಡಲ್ಕೊರೆತಕ್ಕೆ ಒಳಗಾದಂಥ ಪ್ರದೇಶಗಳು ಮಂಗಳೂರಿನಲ್ಲಿ ಸಾಕಷ್ಟಿದೆ. ಅದರಲ್ಲಿ ಉಳ್ಳಾಲ ಇರ್ಬೋದು, ಸೋಮೇಶ್ವರ ಇರ್ಬೋದು, ಆ ಕಡೆ ಮೀನಕಳಿ ಇರ್ಬೋದು, ಈ ಭಾಗದಲ್ಲೆಲ್ಲ ಕಡಲ್ಕೊರೆತ ತೀವ್ರ ಆಗಿರುತ್ತೆ. ಈ ರೀತಿಯಾಗಿ ಕಡಲ್ಕೊರೆತಕ್ಕೆ ಒಳಗಾದಂಥ ಪ್ರದೇಶಗಳಲ್ಲಿ ತುರ್ತು ಕಾಮಗಾರಿ ನಡೆಸುವುದಕ್ಕೆ ಅಂತೇಳಿ ಒಟ್ಟು ಜಿಲ್ಲೆಯಲ್ಲಿ ಅಂದರೆ ಈ ಕರಾವಳಿ ತೀರದ ಅಂದರೆ ಮಂಗಳೂರು ಕಡಲ ತೀರದಲ್ಲಿ ಒಟ್ಟು 5 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು. ಅದರಲ್ಲೂ ಯುಟಿ ಖಾದರ್ ಅವರ ಕ್ಷೇತ್ರದಲ್ಲಿ ಒಟ್ಟು 3 ಕೋಟಿ ಅನುದಾನ ಕಳೆದ 6 ತಿಂಗಳ ಹಿಂದೆ ಬಿಡುಗಡೆ ಆಗಿತ್ತು. ಈ ಭಾಗದಲ್ಲಿ ಏನು ಟೆಂಪ್ರರಿ ತುರ್ತು ಕಾಮಗಾರಿ ನಡೆಸುವುದಕ್ಕೆ ಅಂತೇಳಿ ಟೆಂಡರ್ ಕೂಡ ಆಗಿತ್ತು. ಅಂದರೆ 1.5 ತಿಂಗಳ ಹಿಂದೆ ಟೆಂಡರ್ ಕೂಡ ಆಗಿದೆ. ಆದರೆ ಇನ್ನೂ ಕೂಡ ಯಾವುದೇ ರೀತಿಯಂಥ ಕೆಲಸ ಕಾರ್ಯಗಳು ಆರಂಭ ಆಗಿಲ್ಲ. ಇನ್ನೇನು ಮಳೆಗಾಲ ಆರಂಭ ಆಗುತ್ತೆ, ಕಡಲ್ಕೊರೆತವು ಕೂಡ ಶುರುವಾಗುತ್ತೆ. ಸೊ ಈ ಟೈಮಲ್ಲಿ ಕೆಲಸ ಕಾರ್ಯ ಎಲ್ಲವೂ ಕೂಡ ಮುಗ್ದೋಗಿರಬೇಕು. ಆದರೆ ಇನ್ನೂ ಕೂಡ ಕೆಲಸ ಕಾರ್ಯ ಆಗಿಲ್ಲ. ಸೊ ಈ ನಿಟ್ಟಿನಲ್ಲಿ ಅಧಿಕಾರಿಗಳನ್ನು ಸ್ಪೀಕರ್ ಯುಟಿ ಖಾದರ್ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಇನ್ನು ಯಾವಾಗ ನೀವು ಕೆಲಸ ಮಾಡ್ತೀರಿ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಭಾಗದಲ್ಲಿ ತುರ್ತು ಕಾಮಗಾರಿ ಅಂದರೆ ತಾತ್ಕಾಲಿಕವಾಗಿ ಇಲ್ಲಿ ಕಲ್ಲು ಬಂಡೆಗಳನ್ನು ಹಾಕಬೇಕಾಗಿತ್ತು. ಆದರೆ ಆ ಕಾರ್ಯವನ್ನು ಇನ್ನೂ ಕೂಡ ಮಾಡಿಲ್ಲ. ಈ ಭಾಗಕ್ಕೆ ಈ ರೀತಿ ಕಡಲ್ಕೊರೆತ ಆಗುವಂಥ ಸ್ಥಳಗಳೇ ಇದೆ. ಇಲ್ಲಿ ಶಾಶ್ವತವಾದಂಥ ಕಾಮಗಾರಿ ನಡೆಸೋದಕ್ಕೆ ಈಗಾಗಲೇ DPR ಕೂಡ ಆಗ್ತಾ ಇದೆ. ಅದು ಮುಂದಿನ ವರ್ಷ ಆಗುತ್ತೆ. ಸೊ ಈ ವರ್ಷದ ಮಳೆಗಾಲದಲ್ಲಿ ಉಂಟಾಗ್ತದಂಥ ಕಡಲ್ಕೊರೆತ ತಡೆಯೋದಕ್ಕೆ ಬೇಕಾದಂಥ ಕಲ್ಲು ಬಂಡೆಗಳನ್ನು ಹಾಕುವಂಥ ಕೆಲಸವನ್ನು ಆಲ್ರೆಡಿ ಮಾಡಬೇಕಾಗಿತ್ತು. ಆದರೆ ಇನ್ನೂ ಕೂಡ ಮಾಡದೇ ಇರುವ ಬಗ್ಗೆ ಈಗಾಗಲೇ ಸ್ಪೀಕರ್ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ಅಧಿಕಾರಿಗಳಿಗೆ ಕೆಲಸ ಪ್ರಾರಂಭಕ್ಕೆ ಗಡುವನ್ನು ಕೂಡ ನೀಡಿದ್ದಾರೆ. ಸೊ ಆ ಗಡುವು ಒಳಗೆ ಕೆಲಸವನ್ನು ಪ್ರಾರಂಭ ಮಾಡಿ ಈ ಮಳೆಗಾಲ ಅಂದರೆ ಆರಂಭ ಆಗೋದಕ್ಕಿಂತ ಮೊದಲು ಕಾಮಗಾರಿಯನ್ನು ಮುಗಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.